ಹೆಚ್ಚಿಸುವ ಸ್ಥಾನವನ್ನ ಅಚ್ಚುಕಟ್ಟಾಗಿ ಸಮರ್ಥವಾಗಿ ನಿಭಾಯಿಸಿದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕಂತ ನಾವು ರಾಜ್ಯ ಸರ್ಕಾರ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಮುಖ್ಯಮಂತ್ರಿಗಳನ್ನ ಒಕ್ಕೂಲಿನಿಂದ ಕೇಳ್ತಾ ಇದ್ದೇವೆ. ಯಾಕಂತಂದ್ರೆ ಈ ಭಾಗದಲ್ಲಿ ಅಭಿವೃದ್ಧಿಯ ಹರಿಕಾರ ಅವರು ಸಾಕಷ್ಟು ಅಭಿವೃದ್ಧಿಗಳನ್ನ ಮಾಡಿ ಮಹಿಳೆಯರನ್ನ ಸಬಲೀಕರಣ ಮಾಡುವಲ್ಲಿ ಅತಿ ಯಶಸ್ವಿಯಾಗಿದ್ದಾರೆ. ಇಂಥ ಮಹಿಳೆಯನ್ನ ಬಿಟ್ಟು ಬೇರೆ ಅವರಿಗೆ ಈ ಖಾತೆಯನ್ನು ಕೊಡ್ಲಿಕ್ಕೆ ನಾವು ಸುಧಾರಾಮ್ ಒಪ್ಪಿಗೆ ಇಲ್ಲ ಅನ್ನುವ ಮಾತನ್ನ ಹೇಳಿ ಕೊಡುವುದಾದರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅನ್ನೋ ಎಲ್ಲ ನಮ್ಮ ಒಕ್ಕಲಿಗರ ಒಂದು ಹೋರಾಟ. ನಾವೆಲ್ಲ ಇದಕ್ಕೆ ಪಾತ್ರ ಅನ್ನೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ದಿವಸ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅನ್ಯಾಯ ಮಾಡಿದ್ದಕ್ಕಾಗಿ ಖಂಡಿಸುತ್ತೇವೆ. ಯಾಕಂದ್ರೆ ಹಿರೇಬಾಗೇವಾಡಿ ಬೆಳಗಾವಿ ಗ್ರಾಮಾಂತರದಲ್ಲಿ ಕರ್ನಾಟಕದ ತುಂಬಾ ಕಾಂಗ್ರೆಸ್ ಅನ್ನು ಮಹಿಳೆಯರನ್ನು ಹುರಿದುಂಬಿಸಿ ಮಹಿಳಾ ಅಧ್ಯಕ್ಷರಾಗಿ ರಾಜ್ಯದ ಜನರಿಗೆ ಒಂದು ಕೊಡುಗೆ ಕೊಟ್ಟಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲಿನ ಹೈಕಮಾಂಡ್ ಇದ್ದಂತದ್ದು ಇವತ್ತು ಅನ್ಯಾಯ ಮಾಡ್ತಾ ಇದೆ. ಅದಕ್ಕೆ ನಾವು ಖಂಡಿಸ್ತೇವೆ. ಇಂಥವರಿಗೆ ಬಿಟ್ಟುಕಾರ ಇವರು ಪಕ್ಷ ಸಂಘಟನೆ ಇಲ್ಲದವರಿಗೆ ಮಂತ್ರಿ ಪದವಿಗಳನ್ನು ಕೊಟ್ಟು ನಮ್ಮ ಅಭ್ಯರ್ಥಿ ಆರಿಸ್ಬಂದಿಲ್ಲ. ಈ 10 ವರ್ಷ ಆಯ್ತು ಆರಿಸ್ಬಂದೆ. ಫಸ್ಟ್ನೇ ಸಲ ನಮ್ಗೆ ಮಂತ್ರಿ ಆಗಿ ಕೊಟ್ಟಿದ್ರು. ಈ ಊರದ ಅಭಿವೃದ್ಧಿ ಸಲುವಾಗಿ ಲಕ್ಷ್ಮೀ ತಾಯಿ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದ್ರ ಸಲುವಾಗಿ ನಾವು ಸರ್ಕಾರಕ್ಕೆ ವಿನಂತಿ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಮೇಡಮ್ ಅವ್ರಿಗೆ ಮಿನಿಸ್ಟರ್ ನಕ್ಕಿ ಮಾಡಬೇಕ. ನಾವು ನಿರೀಕ್ಷೆ ಇಟ್ಟಿದ್ದು DCM ಮಾಡ್ಬೇಕಂತ ನಿರೀಕ್ಷೆ ಇತ್ತು ನಮ್ಗೆ ಕನಿಷ್ಠ ಮಿನಿಸ್ಟರ್ ಕೊಡ್ರಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ.